ಲೈಂಗಿಕ ಸಂಭೋಗವು ಮಾನವ ಜೀವನದ ಪ್ರಮುಖ ಅಂಶವಾಗಿದೆ. ಅದಕ್ಕಾಗಿಯೇ ಲೈಂಗಿಕ ಶಿಕ್ಷಣದ ಅಗತ್ಯ ಪ್ರತಿಯೊಬ್ಬರಿಗೂ ಇದೆ ಎನ್ನುತ್ತಾರೆ ಆರೋಗ್ಯ ತಜ್ಞರು. ಲೈಂಗಿಕತೆಯ ವಿಷಯಕ್ಕೆ ಬಂದಾಗ ಪ್ರತಿಯೊಬ್ಬರೂ ಮಾಡಬೇಕಾದ ಮತ್ತು ಮಾಡಬಾರದ ಸಂಗತಿಗಳ ಬಗ್ಗೆ ತಿಳಿದಿರಬೇಕಾದುದು ಅತ್ಯಗತ್ಯ. ದಿನನಿತ್ಯ ಕೆಲಸದ ಒತ್ತಡದಲ್ಲಿರುವ ನಿಮ್ಮ ಮನಸ್ಸನ್ನು ಹಗುರಗೊಳಿಸಲು ಸಂಭೋಗವು ಸಹಕಾರಿ. ಮಿಲನದ ವೇಳೆ ಮಿದುಳು ಬಿಡುಗಡೆ ಮಾಡುವ ಸೆರೆಟೋನಿನ್ ಹಾರ್ಮೋನ್ ನಿಮ್ಮನ್ನು ನಿರಾಳವನ್ನಾಗಿಸುತ್ತದೆ, ದೇಹದ ಬಿಗಿಯನ್ನು ಸಡಿಲಗೊಳಿಸುತ್ತದೆ. ಮಿಲನದ ಬಳಿಕ ವ್ಯಕ್ತಿ ಅಥವಾ ಮಹಿಳೆಯ ಒತ್ತಡದ ಮಟ್ಟ ಸುಮಾರು 2 ವಾರಗಳವರೆಗೆ ಕಡಿಮೆಯ ಮಟ್ಟದಲ್ಲಿರುತ್ತದೆ ಎಂದು ಸಂಶೋಧನೆಯೊಂದು ತಿಳಿಸಿದೆ. ಮಗುವನ್ನು ಪಡೆಯಲು ಪತಿ ಪತ್ನಿಯರ ನಡುವಿನ ಸಂಬಂಧ ದೃಢವಾಗಿರುವುದು ಬಹಳ ಮುಖ್ಯ. ಆದರೆ ನಮ್ಮ ಧರ್ಮಗ್ರಂಥಗಳು ಮತ್ತು ಜ್ಯೋತಿಷ್ಯದಲ್ಲಿ ಈ ವಿಷಯದಲ್ಲಿ ಕೆಲವು ಮಾರ್ಗಸೂಚಿಗಳನ್ನು ಸಹ ನೀಡಲಾಗಿದೆ. ಪತಿ ಪತ್ನಿ ಸಂಬಂಧಕ್ಕಾಗಿ ಮನುಷ್ಯ ಕೆಲವು ತಿಥಿಗಳು, ನಕ್ಷತ್ರಗಳು ಮತ್ತು ದಿನಗಳನ್ನು ತ್ಯಾಗ ಮಾಡಬೇಕು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಈ ದಿನಾಂಕಗಳಲ್ಲಿ ಪತಿ ಪತ್ನಿ ದೈಹಿಕ ಸಂಬಂಧಗಳನ್ನು ಇಟ್ಟುಕೊಳ್ಳುವುದು ಮಗುವಿನ ಜೀವನ, ಗುಣಗಳು ಮತ್ತು ಆರೋಗ್ಯದ ಮೇಲೆ ಪರಿಣಾಮ ಬೀರುವುದಲ್ಲದೆ ಇದು ಜಗತ್ತು ಮತ್ತು ಪರಲೋಕವನ್ನು ಅವರಿಗೆ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ. ಅದಕ್ಕಾಗಿಯೇ ಪುರುಷರು ಮತ್ತು ಈ ದಿನಗಳಲ್ಲಿ ಲೈಂಗಿಕ ಸಂಭೋಗವನ್ನು ತಪ್ಪಿಸಬೇಕು. ಬನ್ನಿ ಇಂದಿನ ವಿಡಿಯೋದಲ್ಲಿ ಯಾವ ದಿನದಂದು ಸಂಭೋಗ ಕ್ರಿಯೆ ನಿಷೇಧ ಎಂದು ಜ್ಯೋತಿಷ್ಯದಲ್ಲಿ ಹೇಳಿದ್ದಾರೆ ಎಂದು ತಿಳಿದುಕೊಳ್ಳೋಣ. ಯಾವುದೇ ತಿಂಗಳ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಂದು ಪತಿ ಪತ್ನಿಯರು ಸಂಬಂಧವನ್ನು ತಪ್ಪಿಸಬೇಕು ಮತ್ತು ಪರಸ್ಪರ ದೂರವಿರಬೇಕು ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಹೀಗೆ ಮಾಡುವುದರಿಂದ ದಾಂಪತ್ಯ ಜೀವನದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಮತ್ತು ಕುಟುಂಬಕ್ಕೆ ತೊಂದರೆಯಾಗಬಹುದು ಎಂಬ ನಂಬಿಕೆ ಇದನ್ನು ನಂಬುವುದಕ್ಕೆ ಮುಖ್ಯ ಕಾರಣ. ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿನದಂದು ನಕಾರಾತ್ಮಕ ಶಕ್ತಿಗಳು ಮೇಲುಗೈ ಸಾಧಿಸುತ್ತವೆ ಮತ್ತು ಸಂಬಂಧವನ್ನು ಮಾಡುವುದು ಸಂಬಂಧ, ವೃತ್ತಿ ಮತ್ತು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ಈ ದಿನಗಳಲ್ಲಿ ದೈಹಿಕ ಸಂಬಂಧಗಳನ್ನು ಇಟ್ಟುಕೊಳ್ಳಬಾರದು. ಯಾವುದೇ ತಿಂಗಳ ಚತುರ್ಥಿ ಮತ್ತು ಅಷ್ಟಮಿ ತಿಥಿಯಂದು ಕೂಡ ಪತಿ ಪತ್ನಿಯರು ಶಾರೀರಿಕ ಸಂಬಂಧವನ್ನು ಹೊಂದಿರಬಾರದು ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಚತುರ್ಥಿ ಮತ್ತು ಅಷ್ಟಮಿ ತಿಥಿಯಂದು ಹಾಗೂ ಭಾನುವಾರದಂದು ಗಂಡ ಮತ್ತು ಹೆಂಡತಿ ಸಂಭೋಗ ಮಾಡಬಾರದು. ಈ ರೀತಿ ಮಾಡುವುದರಿಂದ ಮಕ್ಕಳು ಮತ್ತು ವೃತ್ತಿಜೀವನದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಮತ್ತು ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಈ ದಿನಗಳನ್ನು ಗಂಡ ಹೆಂಡತಿ ಸಂಧಿಸಿದರೆ ಹುಟ್ಟುವ ಮಕ್ಕಳು ತಂದೆ ತಾಯಿ ಮಾತನ್ನು ಕೇಳುವುದಿಲ್ಲ, ಹಠವಾದಿಗಳಾಗಿರುತ್ತಾರೆ. ಒಮ್ಮೆ ಯೋಚಿಸಿ, ನೀವು ಯಾರಿಗಾಗಿ ದುಡಿಯಬೇಕು, ಯಾರಿಗಾಗಿ ಕಷ್ಟಪಡಬೇಕು? ಎಲ್ಲ ನಿಮ್ಮ ಮಕ್ಕಳಿಗಾಗಿ ಅಲ್ಲವೇ? ಅಂದ ಮೇಲೆ ಎಷ್ಟು ಕಷ್ಟಪಟ್ಟು ತ್ಯಾಗದಿಂದ ಮಕ್ಕಳನ್ನು ಸಾಕಿ ಅವನು ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ನಡೆದರೆ ನಿಮ್ಮ ಶ್ರಮ ನೀರಿನಲ್ಲಿ ಹೋಮ ಮಾಡಿದಂತೆ ಅಲ್ಲವೇ? ಆದ್ದರಿಂದ ಯಾವುದೇ ತಿಂಗಳ ಚತುರ್ಥಿ ಮತ್ತು ಅಷ್ಟಮಿ ತಿಥಿಯಂದು ಸಂಭೋಗ ಕ್ರಿಯೆ ನಿಷಿದ್ಧವಾದಷ್ಟು ಒಳ್ಳೆಯದು. ಇನ್ನು ಪಿತೃಪಕ್ಷ 15 ದಿನಗಳ ಕಾಲ ನಡೆಯುವ ಶ್ರಾದ್ದ ಪಕ್ಷದಲ್ಲಿ ಪೂರ್ವಜರು ಭೂಮಿಯಲ್ಲಿರುವ ತಮ್ಮ ಸಂಬಂಧಿಕರನ್ನು ಭೇಟಿ ಮಾಡುತ್ತಾರೆ. ಈ ಸಮಯದಲ್ಲಿ ಪೂರ್ವಜರ ಶಾಂತಿಗಾಗಿ ಪೂಜೆ, ಹವನ, ತರ್ಪಣ ಇತ್ಯಾದಿಗಳನ್ನು ಮಾಡಲಾಗುತ್ತದೆ. ಆದ್ದರಿಂದ ಪಿತೃಪಕ್ಷದಲ್ಲಿ ದೇಹ, ಮನಸ್ಸು, ಕಾರ್ಯ ಮತ್ತು ಮಾತಿನಲ್ಲಿ ಶುದ್ಧವಾಗಿರುವುದು ಬಹಳ ಮುಖ್ಯ. ಪಿತೃಪಕ್ಷದಲ್ಲಿ ಪತಿ ಪತ್ನಿಯರು ಪರಸ್ಪರ ಸಂಬಂಧವನ್ನು ಮಾಡುವ ಬಗ್ಗೆ ಯೋಚಿಸಬಾರದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಈ ಸಮಯದಲ್ಲಿ ಮಾಡಿದ ಶಾರೀರಿಕ ಸಂಬಂಧದಿಂದ ಪೂರ್ವಜರು ಕೋಪಗೊಳ್ಳುತ್ತಾರೆ ಮತ್ತು ಮನೆಯ ಸಂತೋಷ ಮತ್ತು ಶಾಂತಿಯನ್ನು ಹಾಳು ಮಾಡುತ್ತಾರೆ. ಆದುದರಿಂದಲೇ ಶ್ರಾದ್ದ ಪಕ್ಷದಲ್ಲಿ ಗಂಡ ಹೆಂಡತಿ ಪರಸ್ಪರ ದೂರವಿರಬೇಕು. ಹಾಗೆ ನವರಾತ್ರಿಯ 9 ದಿನಗಳಲ್ಲಿ ತಾಯಿಯ 9 ರೂಪಗಳನ್ನು ಪೂಜಿಸಲಾಗುತ್ತದೆ. ಕೆಲವರು ಈ 9 ದಿನಗಳು ಮತ್ತು ಕೆಲವರು ಮೊದಲ ಮತ್ತು 8ನೇ ದಿನ ಉಪವಾಸ ಮಾಡುತ್ತಾರೆ. ನವರಾತ್ರಿಯ ದಿನಗಳು ಅತ್ಯಂತ ಪವಿತ್ರವಾಗಿದ್ದು
ಮನೆಗಳಲ್ಲಿ ಕಲಶ ಸ್ಥಾಪನೆಯನ್ನು ಮಾಡಲಾಗುತ್ತದೆ. ಶಾಸ್ತ್ರಗಳಲ್ಲಿ ನವರಾತ್ರಿಯ ದಿನಗಳಲ್ಲಿ ಪುರುಷ ಮತ್ತು ಮಹಿಳೆಯ ನಡುವೆ ದೈಹಿಕ ಸಂಬಂಧವನ್ನು ಹೊಂದುವುದನ್ನು ನಿಷೇಧಿಸಲಾಗಿದೆ. ಹೀಗೆ ಮಾಡುವುದರಿಂದ ದೇವಾನುದೇವತೆಗಳು ಕೋಪಗೊಂಡು ಕುಟುಂಬದಲ್ಲಿ ವೈಮನಸ್ಸನ್ನು ಸೃಷ್ಟಿಸುತ್ತಾರೆ. ಒಂದು ವೇಳೆ ಮಿಲನ ಹೊಂದಿದರೆ ದೇವತೆಗಳು ಕೋಪಗೊಳ್ಳುತ್ತಾರೆ ಮತ್ತು ಕುಟುಂಬದಲ್ಲಿ ಜಗಳಗಳು ಪ್ರಾರಂಭವಾಗುತ್ತವೆ. ಒಂದು ವೇಳೆ ನಿಮ್ಮ ದೈವವೇ ನಿಮ್ಮನ್ನು ಕಡೆಗಾಣಿಸಿದರೆ ನೀವು ಯಾರ ಮೊರೆ ಹೋಗುತ್ತೀರಿ? ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬದಲಾದಾಗ ಆ ದಿನಾಂಕವನ್ನು ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ. ಶಾಸ್ತ್ರಗಳಲ್ಲಿ ಸಂಕ್ರಾಂತಿಯಂದು ಸ್ನಾನ, ಧ್ಯಾನ ಮತ್ತು ದಾನದ ವಿಶೇಷ ಮಹತ್ವವನ್ನು ವಿವರಿಸಲಾಗಿದೆ. ಅದಕ್ಕಾಗಿಯೇ ಈ ದಿನದಂದು ಮಹಿಳೆ ಮತ್ತು ಪುರುಷನ ನಡುವೆ ದೈಹಿಕ ಸಂಬಂಧವನ್ನು ಹೊಂದುವುದು ಅಶುಭ. ಈ ರೀತಿ ಮಾಡುವುದರಿಂದ ಅವರ ಸಂಬಂಧದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಮತ್ತು ಅವರು ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸುವಂತೆ ಮಾಡುತ್ತಾರೆ. ಅದು ಅಲ್ಲದೆ ಈ ಸಮಯದಲ್ಲಿ ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ವಿಶೇಷ ರೀತಿಯಲ್ಲಿ ಬೀಳುತ್ತದೆ. ಒಂದು ವೇಳೆ ಈ ಸಮಯದಲ್ಲಿ ಮಿಲನ ಕ್ರಿಯೆ ನಡೆದರೆ ಪತಿ ಪತ್ನಿಯರಲ್ಲಿ ಸಂಭೋಗಕ್ಕೆ ನೀರಸ ಪ್ರಕ್ರಿಯೆ ಉಂಟಾಗುತ್ತದೆ. ಅಲ್ಲದೆ ಹೆಂಡತಿಗೆ ಗಂಡನ ಮೇಲೆ, ಗಂಡನಿಗೆ ಹೆಂಡತಿ ಮೇಲೆ ಆಸಕ್ತಿ ಕಡಿಮೆಯಾಗಿ ಅನೈತಿಕ ಸಂಬಂಧಗಳು ಸೃಷ್ಟಿಯಾಗುತ್ತದೆ. ನಿತ್ಯ ಸೂರ್ಯೋದಯವಾಗುತ್ತಿದ್ದಂತೆ ಸೂರ್ಯನಿಗೆ ನಮಸ್ಕರಿಸಿ ದಿನದ ಆರಂಭವನ್ನು ಮಾಡುತ್ತೇವೆ. ನಮ್ಮ ರಕ್ಷಕನಾದ ಸೂರ್ಯನ ಮೇಲೆ ಉಂಟಾಗುವ ಕೆಲವು ಕಾಯಗಳ ಪ್ರಭಾವದಿಂದ ಗ್ರಹಣ ಉಂಟಾಗುವುದು. ಗ್ರಹಣವನ್ನು ಸಾಮಾನ್ಯವಾಗಿ ಸೂತಕ, ಅಶೌಚ, ಅಮಂಗಳ ಎಂದು ಪರಿಗಣಿಸಲಾಗುವುದು. ಜೀವಕುಲವನ್ನು ಸಂರಕ್ಷಿಸುವ ದೇವನಿಗೆ ಗ್ರಹಣ ಉಂಟಾದರೆ ಆಗ ಪ್ರಕೃತಿಯಲ್ಲಿ ಮಾಲಿನ್ಯ ಉಂಟಾಗುವುದು. ಜೊತೆಗೆ ಅಹಿತಕರ ಘಟನೆಗಳು ಸಂಭವಿಸುತ್ತವೆ. ಗ್ರಹಣದ ಪ್ರಭಾವ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಮೇಲೂ ಗಂಭೀರವಾದ ಪ್ರಭಾವವನ್ನು ಉಂಟುಮಾಡುವುದು ಎನ್ನಲಾಗುತ್ತದೆ. ರಾಹುವು ಸೂರ್ಯ ಮತ್ತು ಚಂದ್ರನನ್ನು ಅತ್ಯಂತ ದುರುದ್ದೇಶದಿಂದಲೇ ಹಿಡಿಯುತ್ತಾನೆ. ಹಾಗಾಗಿ ಪರಿಸರದಲ್ಲಿಯೂ ಅತಿಯಾಗಿ ಮಾಲಿನ್ಯ ಹಾಗೂ ಅಶುಚಿ ಉಂಟಾಗುವುದು. ಅದಕ್ಕಾಗಿ ಆ ಸಮಯದಲ್ಲಿ ಊಟ ತಿಂಡಿಯನ್ನು ತಿನ್ನಬಾರದು ಎನ್ನುವ ಪದ್ಧತಿ ಇದೆ. ಆದರೆ ಗರ್ಭಿಣಿಯರು, ಅಶಕ್ತರು, ವೃದ್ಧರು ಹಾಗೂ ಮಕ್ಕಳು ಅಗತ್ಯವಿದ್ದರೆ ಆಹಾರ ಸೇವಿಸಬಹುದು. ಆದರೆ ಗ್ರಹಣ ಸ್ಪರ್ಶ ಕಾಲದಿಂದ ಗ್ರಹಣ ಬಿಡುವವರೆಗೂ ಸೇವಿಸದಿರುವುದು ಒಳ್ಳೆಯದು. ಸೂರ್ಯನ ಅನುಪಸ್ಥಿತಿಯಲ್ಲಿ ಪರಿಸರದಲ್ಲಿ ಸಾಕಷ್ಟು ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಮತ್ತು ಸೂಕ್ಷ್ಮ ಜೀವಿಗಳು ಹುಟ್ಟಿಕೊಳ್ಳುತ್ತವೆ. ಅವು ನಮ್ಮ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮವನ್ನು ಉಂಟುಮಾಡುತ್ತವೆ ಎಂದು ಹೇಳಲಾಗುವುದು. ಗ್ರಹಣದ ಸಮಯದಲ್ಲಿ ನಿದ್ರೆ, ಲೈಂಗಿಕ ಸಂಭೋಗ ಮತ್ತು ಸೌಂದರ್ಯವರ್ಧಕಗಳ ಅನ್ವಯವನ್ನು ಸಹ ಮಾಡಬಾರದು. ಅವೆಲ್ಲವೂ ಅಶುಭ ಸೂಚಕವಾಗಿರುತ್ತವೆ. ಗ್ರಹಣ ಮುಗಿದ ನಂತರ ಪವಿತ್ರ ನೀರು ಅಥವಾ ಗಂಗಾ ನೀರಿನಲ್ಲಿ ಸ್ನಾನ ಮಾಡಿ ಶುದ್ಧವಾಗಬೇಕು. ಶಾಸ್ತ್ರಗಳಲ್ಲಿ ಈ ದಿನಗಳಲ್ಲಿ ಪುರುಷರು ಮತ್ತು ಮಹಿಳೆಯರ ನಡುವೆ ಲೈಂಗಿಕ ಸಂಬಂಧ ಹೊಂದಬಾರದು. ಒಂದು ವೇಳೆ ಮಿಲನ ಹೊಂದಿದರೆ ನವಗ್ರಹಗಳು ಕೋಪಗೊಳ್ಳುತ್ತಾರೆ ಮತ್ತು ಕುಟುಂಬದಲ್ಲಿ ಜಗಳಗಳು ಪ್ರಾರಂಭವಾಗುತ್ತವೆ. ಏಕಾದಶಿ ದಿನದಂದು ಸಂಭೋಗವನ್ನು ಮಾಡಬಾರದು. ಏಕಾದಶಿ ದಿನದಂದು ಉಪವಾಸ ಮಾಡುವ ವ್ಯಕ್ತಿಯು ಪರಿಶುದ್ಧತೆಯನ್ನು ಆಚರಿಸಬೇಕು. ಶುದ್ಧ ಮನಸ್ಸಿನಿಂದ ಮಾಡುವ ಪೂಜೆ ಮಾತ್ರ ಫಲ ನೀಡುತ್ತದೆ. ಉಪವಾಸ ಮಾಡುವವರು ಸಂಪೂರ್ಣ ಬ್ರಹ್ಮಚರ್ಯವನ್ನು ಆಚರಿಸಬೇಕೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಪವಿತ್ರ ದಿನಗಳು ಅಥವಾ ಉಪವಾಸದ ದಿನಗಳಲ್ಲಿ ಪುರುಷರು ಅಥವಾ ಮಹಿಳೆಯರು ಪರಸ್ಪರ ಮಿಲನ ಹೊಂದುವುದು ಸರಿಯಲ್ಲ. ಗಂಡು ಹೆಣ್ಣಿನ ಜೀವನದಲ್ಲಿ ಮಿಲನ ಕ್ರಿಯೆಗೆ ಪ್ರಾಶಸ್ತ್ಯವಿದೆ. ಇದು ನಿಮ್ಮ ಯಶಸ್ವಿ ದಾಂಪತ್ಯದ ಹಿಂದಿನ ಗುಟ್ಟು ಕೂಡ ಹೌದು. ಲೈಂಗಿಕ ಕ್ರಿಯೆಯಲ್ಲಿ ಪರಸ್ಪರ ತೃಪ್ತಿ ಇದ್ದಾಗ ಮಾತ್ರ ಭಾವನಾತ್ಮಕವಾಗಿಯೂ ಹೊಂದಾಣಿಕೆ ಬರಲು ಸಾಧ್ಯ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.